ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಫ್ಯಾಂಗ್ ಫೇಸ್ಬುಕ್, ಅಮೆಜಾನ್, ಅಲಿಬಾಬಾ, ನೆಟ್ಫ್ಲಿಕ್ಸ್, ಗೂಗಲ್ ಅನ್ನುವಂಥ ಒಂದು ಟಾಪ್ ಪ್ರಾಡಕ್ಟ್ ಕಂಪ್ನೀಸ್ನ ಒಂದು ಆಕ್ರೋನಿಮ್ ಅಂತ ಕರಿಬಹುದು. ಅಲ್ಲಿ ಕೇಳಿದಂಥ ಒಂದು SQL ಇಂಟರ್ವ್ಯೂ ಕ್ವಶನ್ ಅಂತ ಇದು. ಅದನ್ನ ಸಾಲ್ವ್ ಮಾಡೋಣ ಬನ್ನಿ. Companies often perform salary analysis to ensure fair compensation practices. One useful analysis is to check if there are any employees earning more than their direct managers. As an HR analyst, you're asked to identify all employees who earn more than their direct managers and print ಎಂಪ್ಲಾಯ್ ಐಡಿ ನೇಮ್ ಅನ್ನೋ ಹೇಳಿದ್ದಾರೆ. ಇಲ್ಲಿ ಏನಂತ ಹೇಳ್ತಾರೆ, ಒಂದು ಕಂಪ್ನಿ ಅಂದಮೇಲೆ ಎಂಪ್ಲಾಯ್ ಟೇಬಲ್ ಅಥವಾ ಎಂಪ್ಲಾಯ್ ಪೂಲ್ ಇರುತ್ತೆ. ಎಲ್ಲ ಎಂಪ್ಲಾಯೀಸು ಒಬ್ರು ಮ್ಯಾನೇಜರ್ಗೆ ರಿಪೋರ್ಟ್ ಆಗ್ತಾರೆ. ಬಟ್ ಯಾವ್ದಾರ ಎಂಪ್ಲಾಯ್ ಸ್ಯಾಲ್ರಿ ಅವ್ರ ಮ್ಯಾನೇಜರ್ಗಿಂತ ಜಾಸ್ತಿ ಇತ್ತು ಅಂದ್ರೆ ಅವ್ರ ಐಡಿ ಮತ್ತೆ ನೇಮ್ನ ಪ್ರಿಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ಕೀಮಾ ಯಾವ ಥರ ಇರುತ್ತೆ ಟೇಬಲ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ ಐಡಿ ಯೂನಿಕ್ ಆಗಿರುತ್ತೆ, ಎಂಪ್ಲಾಯ್ ನೇಮ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಮತ್ತೆ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು, ಮತ್ತೆ ಮ್ಯಾನೇಜರ್ ಐಡಿ. ಬಟ್ ಈ ಮ್ಯಾನೇಜರ್ ರಿಲೇಟೆಡ್ ಡೀಟೇಲ್ಸ್ ಇದೆ ಮತ್ತೆ ಇದೆ ಎಂಪ್ಲಾಯ್ ಟೇಬಲ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಮ್ಯಾನೇಜರ್ ಇಸ್ ಆಲ್ಸೋ ಅನ್ ಎಂಪ್ಲಾಯಿ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಎಂಪ್ಲಾಯ್ ಐಡಿ 1 ನೇಮ್ ಎಮಾ ಥಾಮ್ಸನ್ ಇದೆ, ಸ್ಯಾಲರಿ 3800, ಡಿಪಾರ್ಟ್ಮೆಂಟ್ ಐಡಿ 1, ಮ್ಯಾನೇಜರ್ ಐಡಿ 6. ಯಾರು ಈ ಮ್ಯಾನೇಜರ್ ಐಡಿ 6 ಅಲ್ಲಿರೋರು? ಈಸ್ ಎಗೇನ್ ಎಂಪ್ಲಾಯ್ ಆಗಿರ್ತಾನೆ. ನೀವು ಇಲ್ಲಿ ಬಂದ್ರೆ ಇಟ್ ಈಸ್ ಲಿಯಾಮ್ ಬ್ರೌನ್ ಅನ್ನೋರು, ಸ್ಯಾಲರಿ 13000 ಇದೆ, ಡಿಪಾರ್ಟ್ಮೆಂಟ್ 3 ಸೇರಿದ್ದಾರೆ, ಮತ್ತೆ ಮ್ಯಾನೇಜರ್ ಐಡಿ ನಲ್ಲಿ ಪ್ರಾಬ್ಲಿ ಇವರೇ ಡಿಪಾರ್ಟ್ಮೆಂಟ್ ಹೆಡ್ ಇರ್ಬೋದು. ಅದಕ್ಕೆ ಫರ್ದರ್ ಯಾರು ರಿಪೋರ್ಟಿಂಗ್ ಇಲ್ಲ, ಅಂದ್ರೆ ರಿಪೋರ್ಟ್ ಮಾಡೋಕ್ಕೆ ಯಾರು ಇಲ್ಲ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ಫ್ ಜಾಯಿನ್ ಅಂತ ಕರಿತೀವಿ. ಇರೋದು ಒಂದೇ ಟೇಬಲ್, ಅದೇ ಟೇಬಲ್ನ ಮತ್ತೆ ರೆಫರೆನ್ಸ್ ಮಾಡ್ತಾ ಇದೀವಿ. ಇಂಥದ್ರ ರೆಫರೆನ್ಸ್ ಮಾಡ್ಕೊಂಡು ಯಾವ ಎಂಪ್ಲಾಯೀಸು ಅವ್ರ ಮ್ಯಾನೇಜರ್ ಇಂತ ಸ್ಯಾಲರಿ ಜಾಸ್ತಿ ತಗೊಂತಾರೆ ಅಂತ ನೋಡೋಣ. ಇವಾಗ ಆಲ್ರೆಡಿ ಇವ್ರು ಕಂಪೇರ್ ಮಾಡಿದ್ವಿ. ಅದೇ ತರ ಡ್ಯಾನಿಯಲ್ ನೋಡಿದ್ರೆ ಮ್ಯಾನೇಜರ್ ಐಡಿ 7, ಇಲ್ಲಿ ಬಂದ್ರೆ ಗರ್ಸಿಯಾ ಅನ್ನೋರ್ದು 12500 ಇದೆ, 2230 ಇದೆ, ಸೊ ದಟ್ ಇಸ್ ಫೈನ್. ಬಟ್ ಒಲಿವಿಯಾ ಅನ್ನೋರ್ದು 7000 ಇದೆ, ಅವ್ರ ಮ್ಯಾನೇಜರ್ ಐಡಿ 8 ಯಾರು ವಿಲಿಯಂ, ಅವ್ರ ಸ್ಯಾಲರಿ 6800 ಇದೆ. ಸೊ 7000 ಇಸ್ ಮೋರ್ ದ್ಯಾನ್ 6800 ಆಗೋದ್ರಿಂದ ಅವ್ರನ್ನ ನಾವು ಪ್ರಿಂಟ್ ಮಾಡಬೇಕು. ಬನ್ನಿ ಇವಾಗ ಆಕ್ಚುಲ್ ಡೇಟಾ ಸೆಟ್ ಅಲ್ಲಿ ಯಾವ ತರ ಸಾಲ್ವ್ ಮಾಡೋದು ಅಂತ ಗಮನ ಕೊಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಕೊಟ್ಟು ಒಂದ್ಸಲಿ ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲೊಂದು 15 ಎಂಟ್ರೀಸ್ ಇದೆ. ಇದೇ ತರ ಡೀಟೇಲಿಂಗ್, ಡಿಪಾರ್ಟ್ಮೆಂಟ್ ಐಡಿ, ಮ್ಯಾನೇಜರ್ ಐಡಿ ಎಲ್ಲ. ಮತ್ತೆ ಅದೇ ಟೇಬಲ್ನ ರೆಫರೆನ್ಸ್ ಮಾಡೋದ್ರಿಂದ ನಾವು ಇಲ್ಲಿ ಮಾಡ್ಬೇಕಾಗಿರೋದು ಇನ್ನರ್ ಜಾಯಿನ್. ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಅಲಿಯಾಸಿಂಗ್ ನೇಮ್ಸ್ ಯೂಸ್ ಮಾಡೋಣ. ಆಸ್ ಫಸ್ಟ್ ನಮ್ಮ ಮ್ಯಾನೇಜರ್ ರಿಲೇಟೆಡ್ ಡೀಟೇಲ್ಸ್ ತಗೋಣ. ಎಂಪ್ಲಾಯಿ ಆಸ್ EMP ಅಂತ ಕೊಡ್ತೀನಿ. ಯಾವ್ದ್ರ ಮೇಲೆ ಜಾಯಿನ್ ಮಾಡ್ತೀಯಪ್ಪ? MGR ಡಾಟ್ ಎಂಪ್ಲಾಯಿ ಐಡಿ ಈಕ್ವಲ್ ಟು EMP.ಮ್ಯಾನೇಜರ್ ಐಡಿ. ಒಂದು ಟೇಬಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇದೇ ಟೇಬಲ್ನ ಡೂಪ್ಲಿಕೇಟ್ ಮಾಡಿದ್ರೆ ಅನ್ಕೊಳ್ಳಿ, 2 ಟೇಬಲ್ ತರ ಕಾಣಿಸ್ತಾ ಇದೆ. ಒಂದನ್ನ EMP ಅಂತ ಕರ್ಕೊಳ್ಳಿ, ಇನ್ನೊಂದು MGR ಅಂತ ಕರ್ಕೊಳ್ಳಿ. ಒಂದು ಟೇಬಲ್ನ ಎಂಪ್ಲಾಯ್ ಐಡಿ, ಇನ್ನೊಂದು ಟೇಬಲ್ನ ಮ್ಯಾನೇಜರ್ ಐಡಿ ಈಕ್ವಲ್ ಆದ್ರೆ ಮಾತ್ರ ಆ ಡೇಟಾನ ತಗೊಂಡು ಬಂದು ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದೀನಿ. ಆನ್ ಮ್ಯಾನೇಜರ್ ಐಡಿ ಇದನ್ನ ಹಾಗೆ ಪ್ರಿಂಟ್ ಮಾಡಿದ್ರೆ ಎಲ್ಲ ರ್ಯಾಂಡಮ್ ಆಗಿ ಪ್ರಿಂಟ್ ಆಗುತ್ತೆ. ಆಮೇಲೆ ನಾವು ಅಲಿಯಾಸಿಂಗ್ ನೇಮ್ ಕೊಟ್ಟು ಕ್ಲಾರಿಫಿಕೇಶನ್ ತಗೋಣ. ನೋಡಿ ಇಲ್ಲಿ ಗೊತ್ತಾಗ್ತದೆ ನಿಮ್ಗೆ ಎಂಪ್ಲಾಯ್ ಐಡಿ, ನೇಮ್, ಸ್ಯಾಲ್ರಿ, ಮ್ಯಾನೇಜರ್ ಐಡಿ ಎಮಾ ಥಾಮ್ಸನ್ ಹತ್ರ ಈ ಥರ ಪ್ರಿಂಟ್ ಆಗ್ತಾ ಇದೆ. ಬಟ್ ಕನ್ಫ್ಯೂಷನ್ ಆಗಿ ಮತ್ತೆ ಡೂಪ್ಲಿಕೇಟ್ಸ್ ಬರೋದ್ರಿಂದ ನಮ್ಗೆ ಇಷ್ಟೆಲ್ಲ ಪ್ರಿಂಟ್ ಮಾಡೋದು ಬೇಕಾಗಿಲ್ಲ. ಸೊ ಕ್ಲಾರಿಫಿಕೇಶನ್ ನಾನೇನು ಮಾಡ್ತೀನಿ, ಫಸ್ಟ್ ಮ್ಯಾನೇಜರ್ ರಿಲೇಟೆಡ್ ಡೀಟೇಲ್ಸ್ನ ಪ್ರಿಂಟ್ ಮಾಡ್ತೀನಿ. ಎಂಪ್ಲಾಯಿ ಐಡಿ ಆಸ್ ಮ್ಯಾನೇಜರ್ ಐಡಿ ಅದಕ್ಕೋಸ್ಕರ ನಿಮ್ಗೆ ಸಿಂಕ್ ಆಗೋದು ಗೊತ್ತಾಗಲಿ ಅಂತ. ಮ್ಯಾನೇಜರ್ ಡಾಟ್ ನೇಮ್ ಆಸ್ ಮ್ಯಾನೇಜರ್ ನೇಮ್. ಓಕೆ, ನೆಕ್ಸ್ಟ್ ಮ್ಯಾನೇಜರ್ ಡಾಟ್ ಸ್ಯಾಲ್ರಿನೇ ಕೊಟ್ಬಿಡ್ಲಾ, ಸ್ಯಾಲ್ರಿ ಆಸ್ ಮ್ಯಾನೇಜರ್ ಸ್ಯಾಲರಿ. ಇದೇ ಥರನೇ ಡೀಟೇಲಿಂಗು ನನಗೆ ಇವಾಗ ಎಂಪ್ಲಾಯಿ ಟೇಬಲಿಂದ ಬೇಕಾಗುತ್ತೆ. ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡಿಕೊಂಡು, ಇಲ್ಲ ಬೇಡ, ಮ್ಯಾನೇಜರ್ ಅಂತ ಕಡೆ ಎಲ್ಲ ಎಂಪ್ಲಾಯ್ ಅಂತ ಕೊಟ್ಟರು ಆಯಿತು. ಇದು ಇ ಎಂ ಪಿ ಯಾಕಂದರೆ ಅಲಿಯಾಸ್ ನೇಮ್ ಕೊಟ್ಟಿನಲ್ಲ EMP ಅಂತ. ಮ್ಯಾನೇಜರ್ ಅಂತ ಇರೋ ಕಡೆ ಎಂಪ್ಲಾಯಿ ಐಡಿ, ಎಂಪ್ಲಾಯಿ ನೇಮ್, ಎಂಪ್ಲಾಯಿ ಸ್ಯಾಲ್ರಿ ಕೊಡೋಣ, ಎಂಪ್ಲಾಯಿ ಸ್ಯಾಲ್ರಿ. ಇದನ್ನು ರನ್ ಮಾಡಿದ್ರೆ ಫ್ರಮ್ ಮತ್ತೆ ನಾವು ಪ್ರಾಬ್ಲಮ್ ಇದೆಲ್ಲ ಎಲ್ಲೊಂದು ಕಾಮ ಕೊಟ್ಟಿದೆ, ಇಟ್ ಇಸ್ ನಾಟ್ ರಿಕ್ವೈರ್ಡ್. ನೋಡಿ ಮ್ಯಾನೇಜರ್ ಐಡಿ ಬಂತು, ಅವ್ರ ಎಂಪ್ಲಾಯಿ ಯಾರು ಅಂತಾನು ಡೀಟೇಲಿಂಗ್ ಬಂತು. ಮ್ಯಾನೇಜರ್ ಲಿಯಾಮ್ ಅನ್ನೋರ್ದು ಸ್ಯಾಲರಿ 13,000 ಇದೆ, ಅವ್ರ ಎಂಪ್ಲಾಯಿ 1 ಎಮಾ ಥಾಮ್ಸನ್ದು 3800 ಇದೆ. ಇವಾಗೆಲ್ಲ ಮ್ಯಾನೇಜರ್ದು ಮತ್ತೆ ಅವ್ರ ಎಂಪ್ಲಾಯಿ ಡೀಟೇಲ್ಸ್ ಬಂತು. ಐಡಿಸ್ ಬೇಡ, ಕನ್ಫ್ಯೂಸ್ ಆಗ್ತದೆ ಅಂತ ನಿಮ್ಗೆ ಅನ್ಸಿದ್ರೆ ಐಡಿನ ಬೇಕಾದ್ರೆ ಕಮೆಂಟ್ ಮಾಡ್ಬೇಡ. ಅವಾಗ ಡೈರೆಕ್ಟಾಗಿ ಮ್ಯಾನೇಜರ್ ಯಾರು ಅವ್ರದ್ದು ಅಂತ ಡೀಟೇಲಿಂಗ್ ಬಂದ್ಬಿಡುತ್ತೆ. ನೋಡಿ ಎಂಪ್ಲಾಯ್ ಸ್ಯಾಲ್ರಿ ಇಷ್ಟಿದೆ, ಎಂಪ್ಲಾಯ್ ಈ ಥರ ಇದೆ. ಸೊ ಇಲ್ಲಿ ನಾವು ಕಂಡುಹಿಡಿಬೇಕಾದ್ರು ಯಾವ ಎಂಪ್ಲಾಯಿದು ಸ್ಯಾಲ್ರಿ ಜಾಸ್ತಿ ಇದೆ. ಇಲ್ಲಿ ನೋಡಿ ಬೆಂಜಮಿನ್ ಅನ್ನೋದು 9500 ಇದೆ, ಬಟ್ ಅವ್ರ ಮ್ಯಾನೇಜರ್ ವಿಲಿಯಂ ಅನ್ನೋದು 6800. ಈ ಥರ ಇನ್ಸ್ಟೆನ್ಸಸ್ನ ನಾವು ಪ್ರಿಂಟ್ ಮಾಡಬೇಕು. ಸೊ ಆದ್ರಿಂದ ನಾವು ಇಲ್ಲೊಂದು ವೇರ್ ಕಂಡೀಷನ್ ಬರಬೇಕು. ವೇರ್ ಎಂಪ್ಲಾಯಿ ಡಾಟ್ ಸ್ಯಾಲ್ರಿ ಇಸ್ ಗ್ರೇಟರ್ ದ್ಯಾನ್ ಮ್ಯಾನೇಜರ್ ಡಾಟ್ ಸ್ಯಾಲರಿ. ಇದನ್ನು ರನ್ ಮಾಡೋಣ. ಸೊ ಒಲಿವಿಯಾ ಸ್ಮಿತ್ 7000 ಸ್ಯಾಲರಿ ತಗೊಂತಾರೆ, ಈಸ್ ರಿಪೋರ್ಟಿಂಗ್ ಟು ವಿಲಿಯಂ. ಅವ್ರ ಸ್ಯಾಲರಿ 6800 ಇದೆ. ಅದೇ ರೀತಿ ಬೆಂಜಮಿನ್ ಅನ್ನೋದು 9500 ಇದೆ, ಸೇಮ್ ಮ್ಯಾನೇಜರ್ ವಿಲಿಯಂ, ಅವ್ರದ್ದು 6800 ಇದೆ. ಇದನ್ನ ಸಬ್ಮಿಟ್ ಮಾಡೋದು. ಬಟ್ ನಮ್ಗೆ ಇಲ್ಲಿ ಔಟ್ಪುಟ್ ಅಲ್ಲಿ ಏನು ಕೇಳಿದ್ದಾರೆ, ಜಸ್ಟ್ ಎಂಪ್ಲಾಯ್ ಐಡಿ ಮತ್ತೆ ನಿಮ್ಮ ಹತ್ರ ಪ್ರಿಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನು ಕೂಡ ಕಮೆಂಟ್ ಮಾಡ್ಬಿಡ್ಬೋದು. ನನಗೆ ಬೇಕಾಗಿರೋದು ಎಂಪ್ಲಾಯಿ ಐಡಿ ಬೇಕು ಮತ್ತೆ ನೇಮ್ ಬೇಕು, ಸ್ಯಾಲ್ರಿ ಬೇಕಾಗಿಲ್ಲ.
ಅವ್ರ ಹೆಸರು ಪ್ರಿಂಟ್ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಅವ್ರ ಸ್ಯಾಲರಿ ಜಾಸ್ತಿ ಇದೆ ಅಂತ. ಎಷ್ಟು ಏನು ಅನ್ನೋದು HR ನೋಡ್ಕೊಂತಾರೆ. ಇಲ್ಲ ಅನಲಿಸ್ಟ್ ಆಗಿ ಕೆಲಸ ಏನಂದ್ರೆ ಜಸ್ಟ್ ಇನ್ಕ್ಲೂಡ್ ಎಂಪ್ಲಾಯ್ ID ಅಂಡ್ ನೇಮ್ ಅಂತ ಹೇಳಿದ್ದಾರೆ. ಇನ್ನೊಂದ್ಸಲಿ ರನ್ ಮಾಡಿ ನೋಡೋಣ. ಫ್ರಮ್ ಹತ್ರ ಮತ್ತೆ ಪ್ರಾಬ್ಲಮ್ ಆಗಿದೆ, ಯಾಕಂದ್ರೆ ಇಲ್ಲಿ ಕಮೆಂಟ್ ಮಾಡಿದ್ಮೇಲೆ ಕಾಮ ಮಿಸ್ ಆಗಿದೆ, ನಾನು ರಿಮೂವ್ ಮಾಡಿದೆ. ಲಿವ್ ಆಸ್ ವಿತ್ ಮೆನ್ಷನಿಂಗ್. ಸೊ ಇದು ಕರೆಕ್ಟ್ ಆಗಿದೆ ಅನ್ಕೊಂಡು ಸಬ್ಮಿಟ್ ಮಾಡೋಣ. ಎಸ್, ಇಟ್ ಇಸ್ ಕರೆಕ್ಟ್. ಸೊ ಈ ರೀತಿ ಇನ್ನ ಹೆಚ್ಚು SQL ಇಂಟರ್ವ್ಯೂ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕು ನಮ್ಮ ಜೊತೆ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ SQL ಬೇಸಿಕ್ಸ್ ಇಂದ ಕಲಿಬೇಕು ಅಂದ್ರೆ kaliona.com ಅಲ್ಲಿ ಝೀರೋ ಟು ಹೀರೋ ಅಥವಾ ಇಂಟ್ರೊಡಕ್ಷನ್ ಟು SQL ಅನ್ನೋ ಕಂಪ್ಲೀಟ್ ಕೋರ್ಸ್ ಇದೆ. ಅದನ್ನ ನೀವು ವಿತ್ ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಕಲಿಯೋಣ ಕಡೆಯಿಂದ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇಂಟರ್ವ್ಯೂಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.